ಸಂಜೆ ಹೊತ್ತಲ್ಲಿ ಏನಾದರೂ ಫಿಲ್ಲಿಂಗ್ ಆಗಿ ತಿನ್ನಬೇಕು, ಹಾಗೆ ಅದು ಹೆಲ್ದಿಯಾಗೂ ಇರಬೇಕು ಅಂತ ಅನಿಸಿದರೆ ನಾನು ಇವತ್ತು ಮಾಡ್ತಿರೋ ರೆಸಿಪಿ ಒಂದು ಒಳ್ಳೆ ಚಾಯ್ಸ್. ಈ ಟ್ರೆಡಿಷ್ನಲ್ ರೆಸಿಪಿಯ ಸ್ಪೆಷಾಲಿಟಿ ಅಂದರೆ ಇದನ್ನು ಬೇರೆ ಬೇರೆ ಥರ ಮಾಡ್ಕೊಳ್ಬೋದು. ಇದು ಸಿಹಿ ತಿಂಡಿನೂ ಹೌದು. ಸಿಹಿ ಇಷ್ಟಪಡದೇ ಇರೋರಿಗೆ ಸಿಹಿ ಇಲ್ಲದೆ ಸಪ್ಪೆಯಾಗಿ ತಿನ್ನೋದಕ್ಕೂ ಸರಿ ಹೋಗುವಂಥ ತಿಂಡಿನೂ ಹೌದು. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾಡ್ತಿರೋದು ಮಂಗಳೂರು ಕಡೆಯೆಲ್ಲ ಮಾಡುವಂಥ ನೀರುಂಡೆ. ಕೇವಲ ಕಾಯಿ ಹಾಲು ಹಾಗೂ ಅಕ್ಕಿಯನ್ನು ಮಾತ್ರ ಬಳಸ್ಕೊಂಡು ಮಾಡೋದ್ರಿಂದ ಮಕ್ಕಳಿಗೆ ಹಾಗೂ ದೊಡ್ಡವರಿಗೂ ಯಾವುದೇ ಸೈಡ್ ಇಫೆಕ್ಟ್ಸ್ ಇಲ್ಲದ ಹೆಲ್ದಿ ಆದಂಥ ಸಂಜೆ ತಿಂಡಿ ಆಪ್ಷನ್ ಇದು. ಈ ಟ್ರೆಡಿಷ್ನಲ್ ರೆಸಿಪಿಯನ್ನು ಮಾಡೋದಕ್ಕೆ ನಾನಿಲ್ಲಿ ತಗೊಂಡಿರೋದು 2 ಗ್ಲಾಸ್ ಆಗುವಷ್ಟು ಬೆಳ್ತಿಗೆ ಅಕ್ಕಿ. ಅಕ್ಕಿಯನ್ನು ನೀರಲ್ಲಿ 2-3 ಸಲ ಚೆನ್ನಾಗಿ ತೊಳ್ಕೊಂಡು ಅದನ್ನು 3-4 ಗಂಟೆಗಳ ಕಾಲ ನೆನೆಸಿಟ್ಟುಕೊಂಡಿದ್ದೇನೆ. ನೆನೆಸಿಟ್ಟುಕೊಂಡ ಅಕ್ಕಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕಿ. ಸಿಹಿ ನೀರುಂಡೆಯನ್ನು ಮಾಡೋದ್ರಿಂದ ತುಂಬ ಉಪ್ಪುಪ್ಪಾದರೂ ಒಳ್ಳೆಯದಲ್ಲ, ಹಾಗಂತ ತುಂಬ ಸಪ್ಪೆ ಆದರೂ ರುಚಿ ಇರಲ್ಲ. ನೀವೆಷ್ಟು ಪ್ರಮಾಣದ ಅಕ್ಕಿ ತಗೊಂಡಿದ್ದೀರೋ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಅಕ್ಕಿಯನ್ನು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ಆದಷ್ಟು ನುಣ್ಣಗೆ ರುಬ್ಬಿಕೊಂಡಿದ್ದೇನೆ. ನೀವು ಬೇಕು ಅಂತಂದರೆ ಗ್ರೈಂಡರಲ್ಲೂ ರುಬ್ಕೊಳ್ಬೋದು. ಈ ಹಿಟ್ಟು ಸ್ವಲ್ಪ ದಪ್ಪ ಇದೆ ಅಂತ ಅನಿಸಿದ್ರಿಂದ ನಾನು ಅದಕ್ಕೆ ಒಂದು 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಹಿಟ್ಟಿನ ಹದ ನೀರು ದೋಸೆ ಹಿಟ್ಟಿನ ರೀತಿ ಇರಬೇಕು. ಹೀಗೆ ಸೌಟಲ್ಲಿ ತೆಗೆದು ಹಾಕುವಾಗ ತುಂಬ ನೀರಾಗಿ ಇರಬೇಕು. ರುಬ್ಬಿರೋ ಹಿಟ್ಟನ್ನು ಹೀಗೆ ದಪ್ಪ ತಳದ ಪಾತ್ರೆಗೆ ಹಾಕ್ಕೊಂಡು ಕೈ ಬಿಡದೆ ಗಟ್ಟಿಯಾಗಿ ಹಿಟ್ಟು ರೆಡಿಯಾಗುವವರೆಗೆ ಬೇಯಿಸ್ಕೊಳ್ಳಿ. ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ 1 ಚಮಚ ಎಣ್ಣೆ ಅಥವಾ ತುಪ್ಪವನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೋದು. ನಾವು ಹೇಗೆ ಅಕ್ಕಿ ಉಂಡೆ ಅಥವಾ ಪುಂಡಿಯನ್ನು ಮಾಡುವಾಗ ಹಿಟ್ಟನ್ನು ರೆಡಿ ಮಾಡಿಕೊಳ್ತೇವಲ್ಲ, ಆ ಹದಕ್ಕೆ ಹಿಟ್ಟನ್ನು ಕಾಸಿಕೊಂಡು ಗ್ಯಾಸ್ ಸ್ಟವ್ ಆಫ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಇನ್ನೀಗ ಇದಕ್ಕೆ ಬೇಕಾಗಿರೋದು ಕಾಯಿ ಹಾಲು. ಕಾಯಿಯನ್ನು ಸುಲಭವಾಗಿ ಒಡೆಯೋದಕ್ಕೊಂದು ಟ್ರಿಕ್. ಅದನ್ನು ಗಮನಿಸಿ ನೀವು ನೋಡಿದ್ರೆ ಅದರಲ್ಲಿ 3 ಕಣ್ಣುಗಳಿರುತ್ತೆ. ಅದರಲ್ಲಿ ಜೊತೆಗಿರುವಂಥ 2 ಕಣ್ಣುಗಳ ಹತ್ತಿರದ ಲೈನಿಗೆ ಹೊಡೆದ್ರೆ ಕಾಯಿ ಬೇಗ ಒಡೆಯುತ್ತೆ. ನಾನಿಲ್ಲಿ ಒಂದು ಸಣ್ಣ ಗಾತ್ರದ ಕಾಯಿಯನ್ನು ಪೂರ್ತಿಯಾಗಿ ತುರಿದಿಟ್ಕೊಂಡಿದ್ದೇನೆ. ಅದು ಹತ್ರ 2ರಿಂದ 2.5 ಕಪ್ ಆಗುವಷ್ಟು ಕಾಯಿ ತುರಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ. ಹೆಚ್ಚಾಗಿ ಈ ರುಬ್ಬಿಕೊಂಡಿರೋ ಕಾಯಿಯನ್ನು ಮಸ್ಲಿನ್ ಬಟ್ಟೆಯಲ್ಲಿ ಹಾಕಿ ಕಾಯಿ ಹಾಲನ್ನು ಹಿಂಡ್ಕೊಳ್ತಾರೆ. ಆದರೆ ನಾನಿಲ್ಲಿ ಒಂದು ಸ್ಟ್ರೈನರನ್ನು ಇಟ್ಕೊಂಡಿದ್ದೇನೆ. ಅದರಲ್ಲಿ ರುಬ್ಬಿರೋ ಕಾಯಿಯನ್ನು ಹಾಕಿ ಕಾಯಿ ಹಾಲನ್ನು ಜರಡಿ ಮಾಡ್ಕೊಳ್ತಾ ಇದ್ದೇನೆ. ಈ ಫಸ್ಟ್ ರೌಂಡಲ್ಲಿ ರೆಡಿಯಾಗಿರೋದು ದಪ್ಪ ಕಾಯಿ ಹಾಲು. ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಇದಾದಮೇಲೆ ಕಾಯಿ ಮತ್ತು ಸ್ವಲ್ಪ ನೀರನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೆ ಪುನಃ ನುಣ್ಣಗೆ ರುಬ್ಕೊಳ್ಳಿ. ಈ ಕಾಯಿಯನ್ನು ಸ್ಟ್ರೈನರ್ಗೆ ಹಾಕ್ಕೊಂಡು ಸ್ವಲ್ಪ ತೆಳುವಾಗಿರೋಂಥ ಕಾಯಿ ಹಾಲನ್ನು ಕೂಡ ರೆಡಿ ಮಾಡಿಟ್ಕೊಳ್ಳಿ. ದಪ್ಪ ಕಾಯಿ ಹಾಲು ಮತ್ತು ತೆಳುವಾಗಿರೋ ಕಾಯಿ ಹಾಲನ್ನು ಬೇರೆ ಬೇರೆಯಾಗಿ ಇಟ್ಕೊಳ್ಬೇಕು. ನಮ್ಮ ಕಾಯಿ ಹಾಲಿನ ಪ್ರಿಪ್ರೇಷನ್ಸ್ ಎಲ್ಲ ಮುಗಿಯೋಷ್ಟೊತ್ತಿಗೆ ಅಕ್ಕಿ ಹಿಟ್ಟು ಕೂಡ ತಣ್ಣಗಾಗಿ ರೆಡಿಯಾಗಿದೆ. ಈ ಹಿಟ್ಟಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಉಂಡೆ ಮಾಡೋದಕ್ಕೆ ಸುಲಭ ಆಗಲಿ ಅಂತ ನಾನಿಲ್ಲಿ ಹಿಟ್ಟನ್ನು ಸ್ವಲ್ಪ ಹೊತ್ತು ನಾದಿಕೊಳ್ತಾ ಇದ್ದೇನೆ. ಒಂದು ಹತ್ರ 3-4 ನಿಮಿಷ. ಇಷ್ಟಾದಮೇಲೆ ಕೈಯನ್ನು ಸ್ವಲ್ಪ ನೀರಲ್ಲಿ ಒದ್ದೆ ಮಾಡ್ಕೊಳ್ತಾ ಇದ್ದೇನೆ. ಇದರಿಂದ ಉಂಡೆ ಮಾಡುವಾಗ ಹಿಟ್ಟು ಕೈಗೆ ಅಂಟ್ಕೊಳ್ಳೋದಿಲ್ಲ. ಈ ಉಂಡೆಯನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋರು ಇದ್ದಾರೆ. ಆದರೆ ತುಂಬ ದೊಡ್ಡದಾಗಿ ಉಂಡೆಗಳನ್ನು ಮಾಡಿಕೊಂಡ್ರೆ ಹಿಟ್ಟು ಬೇಗ ಬೇಯೋದಿಲ್ಲ ಅಂತ ನಮ್ಮ ಮನೆಯಲ್ಲಿ ಇಷ್ಟು ಸಣ್ಣದಾಗಿ ಉಂಡೆಗಳನ್ನು ಮಾಡ್ಕೊಳ್ತಾರೆ. ಉಂಡೆಯನ್ನು ತುಂಬ ಸ್ಮೂತಾಗಿ ಮಾಡಬೇಕು ಅಂತ ಕಂಪಲ್ಸರಿ ಏನಿಲ್ಲ. ಆದಷ್ಟು ರೌಂಡಾಗಿ ಉಂಡೆಗಳನ್ನು ಮಾಡ್ಕೊಳ್ಳಿ. ನಿಮಗೆ ಅಂದಾಜು ಹೇಳೋದಾದರೆ ಒಂದು ಗೋಲಿ ಗಾತ್ರದಷ್ಟು ದೊಡ್ಡ ಉಂಡೆಗಳನ್ನು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಇಷ್ಟ ಅಕ್ಕಿಗೆ ಎಷ್ಟು ಉಂಡೆಗಳು ರೆಡಿ ಆಗುತ್ತೆ ಅಂತ ನೋಡಿದ್ರೆ ತಗೊಂಡಿರೋ 2 ಕಪ್ ಆಗುವಷ್ಟು ಅಕ್ಕಿಯಲ್ಲಿ ನಾನಿಲ್ಲಿ ತೋರಿಸಿರುವಷ್ಟು ಉಂಡೆಗಳಾಗಿದೆ. ಸಣ್ಣ ಸೈಜ್ ಆಗಿರೋದ್ರಿಂದ ಹತ್ರ ನಾನಿಲ್ಲಿ ಒಂದು 40-50 ಉಂಡೆಗಳನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಉಂಡೆಗಳೆಲ್ಲ ರೆಡಿ ಆಯಿತು. ಇದರಲ್ಲಿ ನಾವು 2 ರೀತಿಯ ನೀರುಂಡೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈಗಾಗಲೇ ರೆಡಿ ಮಾಡ್ಕೊಂಡಿರೋ ಕಾಯಿ ಹಾಲು ಇದೆಯಲ್ಲ, ಅದರಲ್ಲಿ ತೆಳುವಾಗಿರೋ ಕಾಯಿ ಹಾಲಿನ ಅರ್ಧ ಭಾಗವನ್ನು ಒಂದು ಪ್ಯಾನ್ಗೆ ಹಾಕ್ಕೊಳ್ಳಿ. ಈ ಕಾಯಿ ಹಾಲು ಒಂದು ಕುದಿ ಬಂದ ಮೇಲೆ ಮಾಡಿಟ್ಕೊಂಡಿರೋ ಉಂಡೆಗಳಲ್ಲಿ ಅರ್ಧ ಭಾಗವನ್ನು ಇದಕ್ಕೆ ಹಾಕಿ. ಈ ಉಂಡೆಗಳು ಮತ್ತು ಕಾಯಿ ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದೊಂದು ಒಳ್ಳೆ ಕುದಿ ಬರಬೇಕು. ಆಮೇಲೆ ರೆಡಿ ಮಾಡ್ಕೊಂಡಿರೋ ದಪ್ಪ ಕಾಯಿ ಹಾಲಿನ ಅರ್ಧ ಭಾಗವನ್ನು ಇದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು ಕುದಿ ಬಂದ ಮೇಲೂ ನೀರಾಗಿದೆ ಅಂತ ಅನಿಸಿದ್ರೆ ಸ್ವಲ್ಪ ತಿಕ್ಕಾಗೋವರೆಗೂ ಕುದಿಸ್ಕೊಳ್ಳಿ. ಇನ್ನೀಗ ಸಿಹಿ ನೀರುಂಡೆಯನ್ನು ಮಾಡೋದಕ್ಕೆ ಒಂದು ಪ್ಯಾನಲ್ಲಿ ಉಳಿದಿರೋ ಅಂಥ ತೆಳು ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲದ ಸಿರಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಹತ್ರ ಒಂದು 7-8 ಸ್ಪೂನ್ ಆಗುವಷ್ಟು.
ಸಿಹಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇದೊಂದು ಕುದಿ ಬಂದ ಮೇಲೆ ಉಳಿದಿರೋ ಎಲ್ಲ ಉಂಡೆಗಳನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಉಂಡೆಗಳನ್ನೆಲ್ಲ ಹಾಕಿ ಆದಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದನ್ನು ರುಚಿ ನೋಡಿದಾಗ ಸ್ವಲ್ಪ ಸಿಹಿ ಕಮ್ಮಿ ಅಂತ ಅನ್ನಿಸ್ತು. ಅದಕ್ಕೆ ಮತ್ತೊಂದು 2-3 ಸ್ಪೂನ್ ಆಗುವಷ್ಟು ಬೆಲ್ಲದ ಸಿರಪನ್ನು ಹಾಕ್ಕೊಂಡಿದ್ದೇನೆ. ಕಡೆಯದಾಗಿ ಉಳಿದಿರೋ ದಪ್ಪ ಕಾಯಿ ಹಾಲನ್ನು ಹಾಕಿ ಕುದಿಸಿದ್ರೆ ಆಯಿತು. ಇಷ್ಟು ಮಾಡಿಕೊಂಡ್ರೆ ಸಿಹಿ ಇಷ್ಟ ಇಲ್ಲದೆ ಇರೋರಿಗೆ, ಹಾಗೆ ಯಾವುದೇ ಹೆಲ್ತ್ ಇಶ್ಯೂ ಇರುವಂಥವರಿಗೆ ಇಷ್ಟ ಆಗುವಂಥ ಸಪ್ಪೆ ಆಗಿರೋವಂಥ ನೀರುಂಡೆ ಕೂಡ ರೆಡಿ. ಸಿಹಿ ಇಷ್ಟ ಇರೋರಿಗೆ ಹಾಗೆ ಬೆಲ್ಲ ಕೂಡ ಇಷ್ಟ ಇರೋವಂಥವರಿಗೆ ಬೆಲ್ಲದ ಘಮ ಇರುವಂಥ ನೀರುಂಡೆ ಕೂಡ ರೆಡಿಯಾಗಿದೆ. ಈ 2 ರೀತಿ ಅಲ್ಲದೆ ನೀರುಂಡೆಯನ್ನು ಇನ್ನೊಂದು ರೀತಿಯಲ್ಲೂ ತಿನ್ಬೋದು. ಸಪ್ಪೆಯಾಗಿರೋ ನೀರುಂಡೆಯನ್ನು ಒಂದು ಕಪ್ನಲ್ಲಿ ಹಾಕ್ಕೊಂಡು ಅದಕ್ಕೊಂದು 1-2 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ತಿನ್ನೋದು ಕೂಡ ಇನ್ನೊಂದು ವಿಧಾನ. ಇದು ನನ್ನ ಪರ್ಸ್ನಲ್ ಫೇವ್ರೆಟ್ ಕೂಡ. ಹೆಲ್ದಿ ಆದಂಥ ಈ ಟ್ರೆಡಿಷ್ನಲ್ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಇನ್ನೂ ಹೆಚ್ಚು ಇಂಥ ಒಳ್ಳೆ ರೆಸಿಪಿಗಳನ್ನು ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.